ಶ್ರೀರಾಮ್ ಸಮರ್ಥ. ಅಕ್ಟೋಬರ್ 3. ಅಹಂಭಾವದಿಂದ ದೇವರ ಕಡೆಗೆ ನೋಡಿದರೆ ಅವನ ಪ್ರಾಪ್ತಿಯಾಗುವುದಿಲ್ಲ. ದೇವರನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ತಿಳಿದುಕೊಳ್ಳಲಾದೀತೆ. ನನಗೆ ಬ್ರಹ್ಮವು ತಿಳಿದಿರುತ್ತದೆ ಎಂದು ಶಬ್ದದಿಂದ ಹೇಳಿದರೆ ಅದು ಬ್ರಹ್ಮ ತಿಳಿದಿರುತ್ತದೆಂದು ಆಗುವುದಿಲ್ಲ. ಯಾರು ಬ್ರಹ್ಮವು ತಿಳಿದಿರುತ್ತದೆಂದು ಅನ್ನುವರು ಅವರಿಗೆ ನಿಜವಾಗಿ ಏನೂ ತಿಳಿದಿರುವುದಿಲ್ಲವೆಂದಂತೆ ಆಗುತ್ತದೆ. ಅದು ತಿಳಿದುಕೊಳ್ಳಬೇಕೆಂದರೆ ತಿಳಿಯುವುದಿಲ್ಲ, ಆದರೆ ನಮಗರಿಯದಂತೆಯೇ ತಿಳಿಯುತ್ತದೆ. ಹಾಗೂ ಕೊನೆಗೆ ನನಗೆ ತಿಳಿಯಿತು ಎಂಬ ಭಾವನೆಯೇ ಅಲ್ಲಿ ಉಳಿಯುವುದಿಲ್ಲ. ನಾನು ಬ್ರಹ್ಮನನ್ನು ತಿಳಿಯುತ್ತೇನೆಂದು ಯಾರು ದೇವರ ಹತ್ತಿರ ಹೋಗುತ್ತಾರೋ ಅವರಿಗೆ ಏನೂ ಪ್ರಾಪ್ತವಾಗುವುದಿಲ್ಲ. ಅಹಂಭಾವನೆಯಿಂದ ಯಾರು ದೇವರನ್ನು ನೋಡಲು ಹೋಗುತ್ತಾರೋ ಅವರಿಗೆ ದೇವರ ಪ್ರಾಪ್ತಿಯಾಗುವುದಿಲ್ಲ. ನಮ್ಮ ಅಹಂಕಾರವೇ ಭಗವಂತನ ಪ್ರಾಪ್ತಿಗೆ ಅಡ್ಡ ಬರುತ್ತದೆ. ಹಾಗೂ ಅದನ್ನು ನಮ್ಮೊಡನೆ ತೆಗೆದುಕೊಂಡೇ ಭಗವಂತನ ಶೋಧ ಮಾಡಲು ಹೊರಟರೆ ಅವನು ಹೇಗೆ ಪ್ರಾಪ್ತವಾದಾನೋ? ನಮ್ಮ ಹಾಗೂ ಭಗವಂತನ ಮಧ್ಯದಲ್ಲಿ ನಮ್ಮ ಅಹಂಕಾರದ ತೆಳುವಾದ ಪರದೆ ಇರುತ್ತದೆ. ಹಾಗೂ ಅದು ಇರುವುದರಿಂದಲೇ ಭಗವಂತನು ನಮಗೆ ಕಾಣುವುದಿಲ್ಲ. ಆ ಪರದೆಯನ್ನು ದೂರ ಸರಿಸಿದರೆ ನಮಗೆ ಭಗವಂತನ ದರ್ಶನವಾಗುತ್ತದೆ. ವ್ಯಾಪಾರ ಸರಿಯಾಗಿ ನಡೆಯದಿದ್ದರೆ ನೀವು ವ್ಯಾಪಾರ ಮಾಡಲು ಹೇಳಿದ್ದೀರಿ, ಆದರೆ ಅದು ಸರಿಯಾಗಿ ನಡೆಯುತ್ತಿರುವುದಿಲ್ಲ ಎಂದು ಕೇಳಲು ಬರುತ್ತೀರಿ. ಆದರೆ ಅದರೊಂದಿಗೆ ನಾಮಸ್ಮರಣೆ ಮಾಡಲು ಹೇಳಿದ್ದನ್ನು ಮಾಡುವುದಿಲ್ಲ ಹಾಗೂ ಅದರ ಬಗ್ಗೆ ಏನೂ ಹೇಳುವುದಿಲ್ಲ. ನಾಮಸ್ಮರಣೆ ಮಾಡಿದರೆ ವ್ಯಾಪಾರದಲ್ಲಿ ಅಸ್ತವ್ಯಸ್ತತೆ ಉಂಟಾದೀತೆ. ನೀವು ನಮ್ಮ ಸಂಸಾರದಲ್ಲಿ ಅಸ್ತವ್ಯಸ್ತ ಮಾಡಲು ಹೇಳುತ್ತಿರುವಿರಿ ಎಂದು ನೀವು ಅನ್ನಬಹುದು. ನಾನು ಅದರಲ್ಲಿ ಯಾವುದೇ ರೀತಿ ಅಸ್ತವ್ಯಸ್ತಗೊಳಿಸಲು ಹೇಳುವುದಿಲ್ಲ. ಆದರೆ ನನ್ನ ಹೇಳಿಕೆಯಂತೆ ನೀವು ನಾಮಸ್ಮರಣೆ ಮಾಡಿದ್ದಾದರೆ ಅದು ಉತ್ತಮವೇ ಆಗುತ್ತದೆ. ಯಾವುದೇ ಚಿಂತೆ ಮಾಡದೆ ನೀವು ಪ್ರಪಂಚ ಮಾಡಿರಿ. ರಾಮನಿಗೆ ಏನು ಮಾಡಬೇಕಾಗಿರುತ್ತದೆಯೋ ಅದನ್ನು ನೀವು ಏನೇ ಮಾಡಿದರೂ ಅವನು ಮಾಡುವುದನ್ನು ಬಿಡುವುದಿಲ್ಲ. ಅಂದ ಮೇಲೆ ಚಿಂತೆ ಮಾಡುವುದರಿಂದಾಗುವ ಪ್ರಯೋಜನವೇನು? ನಮಗೆ ಏನನ್ನು ಅನುಭವಿಸಬೇಕಾಗಿದೆಯೋ ಅದನ್ನು ದುಃಖದಿಂದ ಅನುಭವಿಸುವುದಕ್ಕಿಂತಲೂ ಆನಂದದಿಂದ ಅನುಭವಿಸಿದರೆ ಆಗುವ ಹಾನಿ ಏನು? ಜೀವನದಲ್ಲಾಗುವ ಆಘಾತಗಳೆಲ್ಲ ಭಗವಂತನವೇ ಎಂದು ತಿಳಿದು ಅವನ ಕಡೆಗೆ ಕಳಿಸಬೇಕು. ನಮಗೆ ಅವುಗಳೊಂದಿಗೆ ಯಾವುದೇ ಕರ್ತವ್ಯವಿಲ್ಲವೆಂದು ತಿಳಿಯಬೇಕು. ಅದರಂತೆ ಸಗುಣೋಪಾಸನೆಯ ಪರಿಣಾಮವಾಗುತ್ತದೆ. ನಾವು ಹರಕೆ ಹೊರಬೇಕಾದರೆ ನನ್ನನ್ನು ನೀನು ಯಾವ ಸ್ಥಿತಿಯಲ್ಲಿ ಇಡುತ್ತೀಯೋ ಅದೇ ಸ್ಥಿತಿಯಲ್ಲಿ ಆನಂದ ಕೊಡು, ಅಂದರೆ ನನಗೆ ಸಮಾಧಾನವಾಗುತ್ತದೆ. ಬೇರೆ ಏನೂ ಬೇಡುವ ಇಚ್ಛೆಯನ್ನೇ ಆಗಗೊಡಬೇಡ ಎಂದು ಪ್ರಾರ್ಥಿಸಬೇಕು. ಅಂದರೆ ನಮಗೆ ಅವನವನಾಗಿ ಇರಲು ಬರುತ್ತದೆ. ಮನುಷ್ಯನ ಶಾಂತಿ ಭಂಗವಾಗಲು ಜಗತ್ತಿನಲ್ಲಿ ಎರಡೇ ಕಾರಣಗಳಿರುತ್ತವೆ. ಒಂದು, ನಮಗೆ ಬೇಕಾದದ್ದು ಪ್ರಾಪ್ತವಾಗದೇ ಇರುವುದು, ಹಾಗೂ ಎರಡನೆಯದೆಂದರೆ ನಮಗೆ ಬೇಡವಾದದ್ದು ಪ್ರಾಪ್ತವಾಗುವುದು. ಇವೆರಡರಲ್ಲಿ ಒಂದೂ ನಮ್ಮ ಆಧೀನದಲ್ಲಿರುವುದಿಲ್ಲ. ಅಂದ ಮೇಲೆ ನಾವು ದುಃಖವೇಕೆ ಮಾಡಬೇಕು? ಭಗವಂತನ ನಾಮದ ರುಚಿಯು ಒಮ್ಮೆ ಹತ್ತಿತೆಂದರೆ ಎಲ್ಲವೂ ಸಾಧಿಸುತ್ತದೆ. ನಾಮವು ಅಭಿಮಾನದ ನಾಶ ಮಾಡುತ್ತದೆ. ನಾಮದಿಂದ ಬೇಕು ಬೇಡವೆಂಬ ಬುದ್ಧಿಯಾಗುವುದಿಲ್ಲ. ಸಾಧು ಸಂತರು ಆಗ್ರಹದಿಂದ ಹೇಳಿದ ಈ ನಾಮವನ್ನು ನೀವು ಅಖಂಡವಾಗಿ ತೆಗೆದುಕೊಂಡು ಶಾಶ್ವತ ಸಮಾಧಾನದ ಅನುಭವ ಪಡೆಯಿರಿ. ಇಂದಿನ ಮುಖ್ಯ ವಿಚಾರ, ಭಗವಂತನ ಹತ್ತಿರ ಒಮ್ಮೆ ಪಡೆದರೆ ತಿರುಗಿ ಬೇಕೆನಿಸದಿರುವ ವಸ್ತುವನ್ನೇ ಕೇಳಿರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.